Climate change, global warming, heat waves, recently influencing ice melt, which leads to urban floods or flash flood. ರೀಸೆಂಟ್ ಆಗಿ ನಾರ್ತ್ ಇಂಡಿಯನ್ ರೀಜನ್ ಅಲ್ಲಿ ತುಂಬಾನೇ ಅರ್ಬನ್ ಫ್ಲಡ್ಸ್ ಅಥವಾ ಫ್ಲಾಶ್ ಫ್ಲಡ್ಸ್ ಗಳು ಕ್ರಿಯೇಟ್ ಆಗ್ತದೆ. ಸೊ ಹೇಗೆ ಕ್ರಿಯೇಟ್ ಆಗ್ತದೆ ಅಂತ ಹೇಳಿದ್ರೆ, ಯಾವಾಗ ನದಿಯಲ್ಲಿರೋ ವಾಟರ್ ಲೆವೆಲ್ ರೈಸ್ ಆಗತ್ತೆ, ಆದ್ರಿಂದ ವಾಟರ್ ಸಿಸ್ಟಮ್ ಅಲ್ಲಿ ಲೆವೆಲ್ ರೈಸ್ ಆಗುತ್ತೆ ವಾಟರ್. ಇದೆಲ್ಲಾ ರೀಸನ್ಸ್ ಇಂದ ಫ್ಲಡ್ ಕ್ರಿಯೇಟ್ ಆಗ್ತಾ ಇದೆ. ಈ ಎಲ್ಲಾ ರೀಸನ್ಸ್ ಇಂದ ಎಷ್ಟು ಜೀವ ಹಾನಿ ಆಗ್ತದೆ, ಹಾಗೆ ಎಕಾನಮಿಕ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಇದಕ್ಕೋಸ್ಕರ ರೀಸೆಂಟ್ ಆಗಿ ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ನ ಸ್ಟಡಿ ಮಾಡಲಾಗಿದೆ. ಸೊ ಈ ಸ್ಟಡಿಯಲ್ಲಿ ಏನಿದೆ, ಏನ್ ರೀಸನ್ ಇರ್ಬೋದು ಇಷ್ಟೆಲ್ಲ ಡಿಸಾಸ್ಟರ್ ಆಗ್ಲಿಕ್ಕೆ ಅನ್ನೋದನ್ನ ನೋಡ್ಕೊಂತಾ ಬರೋಣ. ವೆಲ್ಕಮ್ ಟು ಶಂಕರ್ IAS ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್. ರೀಸೆಂಟ್ ಆಗಿ ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ಅನ್ನ ಸ್ಟಡಿ ಮಾಡಲಾಗಿದೆ ಅಲ್ವಾ. ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ಬಗ್ಗೆ ನಾವು ನೋಡ್ಕೊಂಡ್ರೆ, ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ಇಸ್ ದ ಸೋರ್ಸ್ ಆಫ್ ದ ಅಪ್ಪರ್ ಗಂಗಾ ಬೇಸಿನ್ which feeding the Bhagirathi river in the central Himalaya. ಸೆಂಟ್ರಲ್ ಹಿಮಾಲಯದಲ್ಲಿರುವಂತಹ ಭಗೀರಥಿ ರಿವರ್ ಗೆ ಫೀಡ್ ಮಾಡ್ತಿರೋದು ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್. ಸೊ ಯಾವ್ದೆಲ್ಲ ಇನ್ಕ್ಲೂಡ್ ಆಗಿದೆ ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ಅಲ್ಲಿ ಅಂತ ನೋಡೋಣ. ಆದ್ರೆ ಅರ್ಬನ್ ಫ್ಲಡ್, ಫ್ಲಾಶ್ ಫ್ಲಡ್ ಇದು ಬರೀ ಭಾರತದಲ್ಲಿ ಮಾತ್ರ ಆಗ್ತಿರುವಂತಹ ಪ್ರಾಬ್ಲಮ್? ನೋ. ಈ ಪ್ರಾಬ್ಲಮ್ ಭಾರತದಲ್ಲಿ ಅಷ್ಟೇ ಅಲ್ಲ, ಗ್ಲೋಬಲಿ ಗ್ಲೇಷಿಯರ್ ಮೆಲ್ಟ್ ಇಂದ ಆಗ್ತಿರುವಂತಹ. ಬಟ್ ಭಾರತದಲ್ಲಿ ಜಿಯಾಲಜಿಸ್ಟ್ ಗಂಗೋತ್ರಿ ರೀಜನ್ ಇಂದ ಆಗ್ತಿರುವಂತಹ ಡಿಸ್ಚಾರ್ಜ್ ಪ್ಯಾಟರ್ನ್ ನ ಕ್ಲೋಸ್ ಆಗಿ ಸ್ಟಡಿ ಮಾಡಿಬಿಟ್ಟು ಇದರಿಂದ ವಾಟರ್ ಅವೈಲಬಿಲಿಟಿ, ರಿವರ್ ಫ್ಲೋ, ಎಕೋಸಿಸ್ಟಮ್, ಡೈವರ್ಸಿಟಿ, ಲೈವ್ಲಿಹುಡ್ ಪ್ರಾಬ್ಲಮ್ಸ್ ಹೇಗೆಲ್ಲ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಬಿಗಿನ್ ವಿತ್ ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್. ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ವಿಚ್ ಇಸ್ ಫೀಡಿಂಗ್ ಟು ಭಗೀರಥಿ ರಿವರ್ ಇನ್ ದ ಸೆಂಟ್ರಲ್ ಇಂಡಿಯಾ. ಸೊ ಯಾವ್ದೆಲ್ಲ ಕಂಪೋಸಿಷನ್ಸ್ ಇದೆ, ಯಾವ್ದೆಲ್ಲ ಇನ್ಕ್ಲೂಡ್ ಆಗಿದೆ ಈ ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ಅಲ್ಲಿ ಅಂತ ಹೇಳಿದ್ರೆ, ಮೆರು ಅನ್ನುವಂತಹ ಗ್ಲೇಷಿಯರ್ ಇದೆ. ಮೆರು ಇಸ್ ದ ಸ್ಮಾಲೆಸ್ಟ್ ಒನ್ ಇನ್ ದ ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ವಿಚ್ ಇಸ್ ಹ್ಯಾವಿಂಗ್ ಎ ಏರಿಯಾ ಆಫ್ 7 ಕಿಲೋಮೀಟರ್ ಸ್ಕ್ವೇರ್. ನೆಕ್ಸ್ಟ್ ರಕ್ತವರ್ಣ 30 ಕಿಲೋಮೀಟರ್ ಸ್ಕ್ವೇರ್ ಇದೆ. ಥರ್ಡ್ ಒನ್ ಬಂದ್ಬಿಟ್ಟು ಚತುರಂಗಿ ಬಂದ್ಬಿಟ್ಟು ನಮ್ಗೆ 75 ಕಿಲೋಮೀಟರ್ ಸ್ಕ್ವೇರ್ ಇದೆ. ಇನ್ನು ದ ಲಾರ್ಜೆಸ್ಟ್ ಒನ್ ಇನ್ ದಿಸ್ ಗ್ಲೇಷಿಯಲ್ ಸಿಸ್ಟಮ್ ಅಂದ್ರೆ ಗಂಗೋತ್ರಿ ಗ್ಲೇಷಿಯಲ್ ಸಿಸ್ಟಮ್ ಅಲ್ಲಿ ದ ಲಾರ್ಜೆಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಗಂಗೋತ್ರಿ ಬಂದ್ಬಿಟ್ಟು 140 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ ಇದೆ. ಸೊ ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಗಂಗೋತ್ರಿ ಗ್ಲೇಷಿಯಲ್ ಸಿಸ್ಟಮ್ ಅಲ್ಲಿ 3 ಗ್ಲೇಷಿಯಲ್ಸ್ ಇದೆ: ಮೆರು, ರಕ್ತವರ್ಣ, ಚತುರಂಗಿ ಅಂಡ್ fourth one is Gangotri, which is the largest. From where the Gangotri glacial system receives precipitation, ಅಂದ್ರೆ ಮಳೆ ಎಲ್ಲಿಂದ ಸಿಗ್ತಾ ಇದೆ ಗಂಗೋತ್ರಿ ಗ್ಲೇಷಿಯಲ್ ಸಿಸ್ಟಮ್ ಗೆ ಅಂತ ಹೇಳಿದ್ರೆ, ವಿಂಟರ್ ಟೈಮ್ ಅಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಅಂಡ್ ಸಮ್ಮರ್ ಟೈಮ್ ಅಲ್ಲಿ ಭಾರತದ ಇಂಡಿಯನ್ ಮಾನ್ಸೂನ್ ಸಿಸ್ಟಮ್ ಇಂದ ಇಲ್ಲಿಗೆ ಪ್ರೆಸಿಪಿಟೇಷನ್ ಆಗ್ತಾ ಇದೆ. ಅಕ್ಟೋಬರ್ ಟು ಏಪ್ರಿಲ್ ವಿಂಟರ್ ಅಲ್ಲಿ ರೈನ್ಫಾಲ್ ಆದ್ರೆ, ಮೇ ಟು ಸೆಪ್ಟೆಂಬರ್ ಅಲ್ಲಿ ಸಮ್ಮರ್ ಅಲ್ಲಿ ರೈನ್ಫಾಲ್ ಆಗುತ್ತೆ. ಅಂಡ್ ಆನ್ ಅನ್ ಆವರೇಜ್ 260 mm ರೈನ್ಫಾಲ್ ಅಥವಾ ಪ್ರೆಸಿಪಿಟೇಷನ್ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಸೊ ವಾಟ್ ಅಬೌಟ್ ನ್ಯೂ ಸ್ಟಡಿ? ಹೊಸ ಸ್ಟಡಿಯಿಂದ ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ಅಲ್ಲಿ ಏನೆಲ್ಲ ನಮಗ್ ಸಿಕ್ಕಿದೆ? ಹಿಂದೂ ಕುಶ್ ಹಿಮಾಲಯದಲ್ಲಿ ಸ್ನೋ ಅಂಡ್ ಐಸ್ ರಿಸರ್ವ್ಸ್ ಜಾಸ್ತಿ ಇದೆ. ನಮ್ಗೆ ಗೊತ್ತು, ಇಂಡಿಯಾ ಅಂತ ನಾವು ತಗೊಂಡ್ರೆ ಹಿಂದೂ ಕುಶ್ ರೀಜನ್ ಮತ್ತೆ ಹಿಮಾಲಯದಲ್ಲಿ ಜಾಸ್ತಿ ಸ್ನೋ ಮತ್ತೆ ಗ್ಲೇಷಿಯರ್ ಸಿಸ್ಟಮ್ ಜಾಸ್ತಿ ಇದೆ ಅಂತ ಹೇಳಿ. ವಿಚ್ ಇಸ್ ಫೀಡಿಂಗ್ ಅ ಮೇಜರ್ ರಿವರ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಮೇಜರ್ ರಿವರ್ಸ್ ಯಾವುದು ಹಿಮಾಲಯ ರೀಜನ್ ಇಂದ ಬರ್ತಾ ಇರೋದು? ಬ್ರಹ್ಮಪುತ್ರ, ಇಂಡಸ್, ಗಂಗಾ. ಈ ರೀತಿಯಾದಂತಹ ಮೇಜರ್ ರಿವರ್ಸ್ ಗಳಿಗೆ ನೀರೆಲ್ಲಿಂದ ಸಿಗ್ತಾ ಇದೆ? ಸ್ನೋ ಮತ್ತೆ ಐಸ್ ರೀಜನ್ ಇಂದ. ರೀಸೆಂಟ್ ಆಗಿ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಇಂದ ಕ್ರಯೋಸ್ಪಿಯರ್ ಮತ್ತೆ ಹೈಡ್ರೋಲಾಜಿಕಲ್ ಸೈಕಲ್ ಚೇಂಜ್ ಆಗ್ತಾ ಇದೆ ಅನ್ನೋದು ನಮ್ಗೆ ರಿಪೋರ್ಟ್ ಇಂದ ಗೊತ್ತಾಗ್ತದೆ. So why they choose Gangotri glacial system? Why they did not choose other places? ಯಾಕೆ ಗಂಗೋತ್ರಿ ಗ್ಲೇಷಿಯಲ್ ಸಿಸ್ಟಮ್ ನೇ ಚೂಸ್ ಮಾಡಿದ್ರು? ಬಿಕಾಸ್ ಇಟ್ ಗೇವ್ ಅಸ್ ಮೋರ್ ಪ್ರಿಸೈಸ್ ಅಸೆಸ್ಮೆಂಟ್. ಅಂದ್ರೆ ಕ್ಲೋಸ್ ಆಗಿ ನಾವಲ್ಲಿ ಸ್ಟಡಿ ಮಾಡೋದ್ರಿಂದ ಪ್ರಿಸೈಸ್ ಆಗಿ ನಮ್ಗೆ ಸಪರೇಟ್ ಡೇಟಾವನ್ನ ಕೊಡುತ್ತೆ, ಪರ್ಫೆಕ್ಟ್ ಡೇಟಾವನ್ನ ಕೊಡುತ್ತೆ ಅನ್ನೋ ರೀಸನ್ ಇಂದ ಈ ಒಂದು ರೀಜನ್ ನ ಚೂಸ್ ಮಾಡ್ತೀವಿ. ಅಂಡ್ ಇಟ್ ಇಸ್ ಅ ಸ್ಮಾಲರ್ ಸಿಸ್ಟಮ್ ಆಗಿರೋದ್ರಿಂದ
ಹೈಡ್ರೋಲಜಿಸ್ಟ್ ಮತ್ತೆ ಕ್ಲೈಮೇಟ್ ಸೈಂಟಿಸ್ಟ್ ಗಳು ಇದನ್ನ ಚೂಸ್ ಮಾಡ್ಬಿಟ್ಟು ಇಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ರು. ಸೊ ಈ ಪ್ರಾಬ್ಲಮ್ಸ್ ಗಳನ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ಒಂದು ರಿಪೋರ್ಟ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಆರ್ ದಟ್ ಇಸ್ ಟೈಟಲ್ಡ್ ಆಸ್ ಹೈಡ್ರೋಲಾಜಿಕಲ್ ಕಾಂಟ್ರಿಬ್ಯೂಷನ್ ಆಫ್ ಸ್ನೋ ಅಂಡ್ ಗ್ಲೇಷಿಯರ್ ಮೆಲ್ಟ್ ಫ್ರಮ್ ಗಂಗೋತ್ರಿ ಗ್ಲೇಷಿಯಲ್ ಸಿಸ್ಟಮ್ ಅಂಡ್ ದೇರ್ ಕ್ಲೈಮೇಟ್ ಕಂಟ್ರೋಲ್ ಸಿನ್ಸ್ 1980 ಅಂತ ಹೇಳ್ಬಿಟ್ಟು. ಈ ಒಂದು ರಿಪೋರ್ಟ್ ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಸರ್ವೆಯನ್ನ ಮಾಡಲಾಗಿದೆ. ಅದ್ರದ್ದು ನೇಮು ನಮಗೆ ಗೊತ್ತಾಯ್ತು ಏನು ಅಂತ. ಈ ರಿಪೋರ್ಟ್ ನ ಎಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಜರ್ನಲ್ ಆಫ್ ಇಂಡಿಯನ್ ಸೊಸೈಟಿ ಆಫ್ ರಿಮೋಟ್ ಸೆನ್ಸಿಂಗ್ ಇಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ಇಲ್ಲಿ ಪಬ್ಲಿಷ್ ಮಾಡಿರೋದು ಜರ್ನಲ್ ಆಫ್ ದ ಇಂಡಿಯನ್ ಸೊಸೈಟಿ ಆಫ್ ರಿಮೋಟ್ ಸೆನ್ಸಿಂಗ್ ಅನ್ನುವಂತಹ ವೆಬ್ಸೈಟ್ ಅಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ 1980ರಿಂದ 2020 ತನಕ ಗಂಗೋತ್ರಿ ಗ್ಲೇಷಿಯರ್ ಸಿಸ್ಟಮ್ ಅಲ್ಲಿ ಯಾವ ರೀತಿಯಾದಂತಹ ಡಿಸ್ಚಾರ್ಜ್ ಆಗ್ತಾ ಇದೆ ಮತ್ತೆ ಯಾವ ರೀತಿಯಲ್ಲಿ ಇದು ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನ್ ಇಂದ ಇನ್ಫ್ಲೂಯೆನ್ಸ್ ಆಗ್ತಿದೆ ಅನ್ನೋದನ್ನ ಸ್ಟಡಿ ಮಾಡೋದೇ ಇದರ ಮುಖ್ಯ ಉದ್ದೇಶ. ಸೊ ಈ ಮೆಥಡಾಲಜಿ ಏನ ಕಂಬೈನ್ ಮಾಡಿದೆ ಅಂತ ಹೇಳಿದ್ರೆ SPHY ಗ್ಲೇಷಿಯಲ್ ಹೈಡ್ರೋಲಾಜಿಕಲ್ ಮಾಡೆಲ್ ವಿತ್ IMDAA ಡೇಟಾ ಸೆಟ್. IMDAA ಅಂತ ಹೇಳಿದ್ರೆ ಇಂಡಿಯನ್ ಮಾನ್ಸೂನ್ ಡೇಟಾ ಅಸಿಮಿಲೇಷನ್ ಅಂಡ್ ಅನಾಲಿಸಿಸ್ ಅಂತ, SPHY ಅಂತ ಹೇಳಿದ್ರೆ ಸ್ಪೇಷಿಯಲ್ ಪ್ರೊಸೆಸ್ ಇನ್ ಹೈಡ್ರಾಲಜಿ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಈ ಡೇಟಾಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಗ್ಲೇಷಿಯಲ್ ಡಿಸ್ಚಾರ್ಜ್ ಅನ್ನ ಸ್ಟಡಿ ಮಾಡಲಾಗುತ್ತೆ. ಸೊ ವಾಟ್ ಆರ್ ಆಲ್ ದ ಕೀ ಫೈಂಡಿಂಗ್ಸ್ ಆಫ್ ದಿಸ್ ಸ್ಟಡಿ? ಸೊ ದಿಸ್ ಸ್ಟಡಿ ಐಡೆಂಟಿಫೈಸ್ ಸಮ್ಮರ್ ಟೈಮ್ ಅಲ್ಲಿ ಜಾಸ್ತಿ ಡಿಸ್ಚಾರ್ಜ್ ಆಗ್ತಾ ಇದೆ ಕಂಪೇರ್ ಟು ವಿಂಟರ್ ಅನ್ನೋದನ್ನ ಐಡೆಂಟಿಫೈ ಮಾಡಿದೆ. ಎಸ್ಪೆಷಲಿ ಮುಂಚೆ ಆಗಸ್ಟ್ ಅಲ್ಲಿ ಪೀಕ್ ಆಗಿ ಡಿಸ್ಚಾರ್ಜ್ ಆಗ್ತಾ ಇತ್ತು, ಸ್ನೋ ಮೆಲ್ಟ್ ಆಗ್ತಾ ಇತ್ತು. ಬಟ್ ಈಗ ವಿತ್ ಶಿಫ್ಟ್ ಟು ಜುಲೈಯಲ್ಲಿ ಈ ಪೀಕ್ ಸ್ಟಾರ್ಟ್ ಆಗಿದೆ. ಈಗ ಐಡೆಂಟಿಫೈ ಮಾಡಿರೋದ್ರಿಂದ ಜುಲೈಯಲ್ಲಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ. ಅದ್ರ ಜೊತೆಗೆ ಮೀನ್ ಆನ್ಯುಯಲ್ ಡಿಸ್ಚಾರ್ಜ್ ಅನ್ನ ಎಷ್ಟರಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ 28 ಪ್ಲಸ್ ಆರ್ ಮೈನಸ್ 1.9 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಲ್ಲಿ ನಾವು ನೋಡ್ಬೋದಾಗತ್ತೆ. In this, the snow melting is 64%, which is the dominating one, and glacial system 21%, rainfall 11%, base flow 4%. ಇದು ಸ್ಟಡಿ ಅಂತ ನಮಗೆ ಗೊತ್ತಾಗಿರುತ್ತೆ. ಇದರಲ್ಲಿ ಕೇಳ್ತಾರೆ ಇಂಡಿಯಾದಲ್ಲಿ ಯಾವ ರೀತಿ ರಿವರ್ ಪ್ಯಾಟರ್ನ್ ಚೇಂಜ್ ಆಗ್ತದೆ ಅಂತ. ಸೊ ಇಲ್ಲಿ ಗೊತ್ತಿರಬೇಕು ಸ್ನೋ ಮೆಲ್ಟ್ ಇಂದ ಜಾಸ್ತಿ ಡಿಸ್ಚಾರ್ಜ್, ಗ್ಲೇಷಿಯಲ್ ಮೆಲ್ಟ್, ರೈನ್ಫಾಲ್ ಅಂಡ್ ಬೇಸ್ ಫ್ಲೋ ಈ ನಾಲ್ಕು ಕೂಡ ಗೊತ್ತಿರ್ಬೇಕಾಗತ್ತೆ. 1990ರ ತನಕ ಆಗಸ್ಟ್ ಅಲ್ಲಿ ಆಗ್ತಿದ್ದಂತಹ ಪೀಕ್ ಡಿಸ್ಚಾರ್ಜ್ ಈಗ ಜುಲೈಗೆ ಶಿಫ್ಟ್ ಆಗ್ತದೆ, ವಿಚ್ ಲಿಂಕ್ ಟು ಲೋ ಪ್ರೆಸಿಪಿಟೇಷನ್ ಅಂಡ್ ಅರ್ಲಿ ಸಮ್ಮರ್ ಮೆಲ್ಟಿಂಗ್ ಜಾಸ್ತಿ ಆಗ್ತಿರೋದು. ಸೊ ಲೋ ಪ್ರೆಸಿಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಅರ್ಲಿ ಸಮ್ಮರ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಿದೆ. ದಟ್ ಈಸ್ ವೇರ್ ವಿ ಕ್ಯಾನ್ ಸಿ ದಿಸ್. ಸೊ ರೀಸನ್ ಏನು ಇದಕ್ಕೆ ಅಂತ ಹೇಳಿದ್ರೆ ವಿಚ್ ರೆಡ್ಯೂಸ್ಡ್ ವಿಂಟರ್ ಪ್ರೆಸಿಪಿಟೇಷನ್ ಕಡಿಮೆ ಆಗ್ತಾ ಇದೆ. ಸಮ್ಮರ್ ಅಲ್ಲಿ ಇನ್ನು ಕೂಡ ಹೀಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಮ್ಮರ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಿರೋದನ್ನ ನಾವು ನೋಡ್ಬೋದಾಗುತ್ತೆ. ಅಂಡ್ ಕೀ ಫೈಂಡಿಂಗ್ಸ್ ಅಲ್ಲಿ ಇನ್ನೊಂದನ್ನ ನಾವು ನೋಡ್ಬೋದು. ಇಲ್ಲಿ ನಾವೇನು ಸ್ನೋ ಮೆಲ್ಟ್ 64% ಅಂತ ನೋಡಿದ್ವಿ ಅಲ್ವಾ, ಪ್ರೀವಿಯಸ್ ಇಯರ್ಸ್ ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ನೋ ಮೆಲ್ಟ್ ಕಾಂಟ್ರಿಬ್ಯೂಷನ್ ಡಿಕ್ರೀಸ್ ಆಗಿದೆ, ರೈನ್ಫಾಲ್ ರನ್ ಆಫ್ ಕಾಂಟ್ರಿಬ್ಯೂಷನ್ ಇನ್ಕ್ರೀಸ್ ಆಗಿದೆ, ವಿಚ್ ಇಸ್ ನಥಿಂಗ್ ಬಟ್ ಪರ್ಕ್ಯುಲೇಷನ್ ಆಫ್ ದ ವಾಟರ್ ಕಡಿಮೆ ಆಗ್ತದೆ. ಸೊ ಡಿಸ್ಚಾರ್ಜ್ ಪ್ಯಾಟರ್ನ್ ಜಾಸ್ತಿ ಆಗ್ತಿರೋದು ಇವಾಗ ರೈನ್ಫಾಲ್ ರನ್ ಆಫ್ ಮತ್ತೆ ಬೇಸ್ ಫ್ಲೂ ಇಂದ ಜಾಸ್ತಿ ಆಗ್ತಿದೆ, ಸ್ನೋ ಮೆಲ್ಟ್ ಅಥವಾ ಐಸ್ ಮೆಲ್ಟ್ ಇಂದ ಕಡಿಮೆ ಆಗ್ತಿದೆ ಅಂತ ಅರ್ಥ. ಸೊ ಥರ್ಡ್ ಕೀ ಫೈಂಡಿಂಗು ಏನು, ಕ್ಲೈಮೆಟಿಕ್ ಡ್ರೈವರ್ಸ್. ಟೆಂಪರೇಚರ್ ಜಾಸ್ತಿ ಆಗ್ತಿರೋದು ದ ಮೇನ್ ರೀಸನ್, ಸಮ್ಮರ್ ಪ್ರೆಸಿಪಿಟೇಷನ್ ಕಡಿಮೆ ಆಗ್ತಿರೋದು ಸೆಕೆಂಡ್ ರೀಸನ್, ಅಂಡ್ ಥರ್ಡ್ ರೀಸನ್ ಬಂದ್ಬಿಟ್ಟು ವಿಂಟರ್ ಟೆಂಪರೇಚರ್. ಈ 3 ರೀಸನ್ಸ್ ಇಂದ ಗ್ಲೇಷಿಯಲ್ ಸಿಸ್ಟಮ್ ಜಾಸ್ತಿ ಆಗ್ತಾ ಇದೆ, ವಿಚ್ ಲೀಡ್ಸ್ ಟು ಫ್ಲಡ್ಸ್ ಇನ್ ಇಂಡಿಯಾ. ಇದಿಷ್ಟು ನಮ್ಗೆ ಗಂಗೋತ್ರಿ ಗ್ಲೇಷಿಯಲ್ ಸಿಸ್ಟಮ್ ಅಲ್ಲಿ ಈಗ ಮಾಡಿರುವಂತಹ ಸ್ಟಡಿ ಬಗ್ಗೆ. ಗಂಗೋತ್ರಿ ಗ್ಲೇಷಿಯಲ್ ಸಿಸ್ಟಮ್ ಬಗ್ಗೆ ಜಿಯೋಲಾಜಿಕಲ್ ಪರ್ಸ್ಪೆಕ್ಟಿವ್ ಬಗ್ಗೆ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ, ಅಂಡ್ ಆಲ್ಸೋ ಕೀ ಫೈಂಡಿಂಗ್ಸ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಪ್ರಿಲಿಮ್ಸ್ ಅಲ್ಲಿ ಗಂಗೋತ್ರಿ ಗ್ಲೇಷಿಯಲ್ ಇರುವಂತಹ ಗ್ಲೇಷಿಯಲ್ ಸಿಸ್ಟಮ್ಸ್ ಯಾವ್ದಾದ್ರು ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ಶಂಕರ ES ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.